ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಂಕ್ಷನ್ಗೆ ಸ್ವಾಗತ. ಬೆಳ್ಳಿತೆರೆಯಲ್ಲಿ ದಿನದಿಂದ ದಿನಕ್ಕೆ ದಗದಗಿಸಲಿದೆ ಕಾಂತಾರ ಚಾಪ್ಟರ್ 1. ರಿಷಬ್ ಶೆಟ್ಟಿಯ ಹೊಸ ಅವತಾರ ನೋಡಿದ್ರ ನೀವು? ಸದಾ ಹೊಸತನವನ್ನೇ ಪ್ರಯತ್ನಿಸುವ ರಿಷಬ್ ಶೆಟ್ಟಿಯ ಚುರುಕುತನ, ವ್ಯಾವಹಾರಿಕ ಚತುರತೆಯನ್ನು ಹೊಂದಿರುವ ಪ್ರತಿಭಾವಂತ ನಟನೂ ಹೌದು. ಕಲಾತ್ಮಕ ಚೌಕಟ್ಟಿನಲ್ಲಿಯೇ ಸರ್ಕಾರಿ ಶಾಲೆಯಂಥ ಸಿನಿಮಾವನ್ನು ಸಹ ಜನ ಮುಗಿಬಿದ್ದು ನೋಡುವಂತೆ ಮಾಡಿ ಗೆಲ್ಲಿಸಿದ ಹೆಗ್ಗಳಿಕೆಯನ್ನು ಹೊಂದಿರುವ ರಿಷಬ್ ಶೆಟ್ಟಿಗೆ ಹುಟ್ಟುಹಬ್ಬದ ಸಂಭ್ರಮ. ಈ ಹಿನ್ನೆಲೆ ಕಾಂತಾರ ಚಿತ್ರದ ಹೊಸ ಪೋಸ್ಟರ್ನ ಚಿತ್ರತಂಡ ಬಿಡುಗಡೆ ಮಾಡಿದೆ. ಈ ಮೂಲಕ ಬರ್ತ್ಡೇ ಗಿಫ್ಟ್ ಸಹ ನೀಡಿದೆ. ಕಾಂತಾರ ಚಾಪ್ಟರ್ 1 ಚಿತ್ರದ ಮತ್ತೊಂದು ಪೋಸ್ಟರ್ ಈಗ ರಿಲೀಸ್ ಆಗಿದೆ. ಇದರಲ್ಲಿ ಈಗಾಗಲೇ ಹೇಳಿದಂತೆ ರಿಷಬ್ ಶೆಟ್ರು ಇಲ್ಲಿ ಅತಿ ಹೆಚ್ಚು ಗಮನ ಸೆಳೆಯುತ್ತಾರೆ. ಕಾರಣ, ಕೈಯಲ್ಲಿ ಕೊಡಲಿ ಇದೆ, ಮತ್ತೊಂದು ಕೈಯಲ್ಲಿ ಬಾಣಗಳು ಚುಚ್ಚಿರೋ ಗುರಾಣಿಯೂ ಇದೆ. ಇದಕ್ಕೂ ಹೆಚ್ಚಾಗಿ ರಿಷಬ್ ಶೆಟ್ರ ಮುಖದಲ್ಲಿ ರೋಷ ಇದೆ, ಆಕ್ರೋಶ ಇದೆ. ಇದನ್ನು ಕಣ್ತುಂಬಿಕೊಳ್ಳಬೇಕು ಅಂದರೆ ಚಿತ್ರದ ಪೋಸ್ಟರ್ ನೋಡಿದರೆ ಸಾಕು, ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಬಹುಭಾಷೆಯಲ್ಲಿ ರಿಲೀಸ್ ಆಗುತ್ತಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ದಕ್ಷಿಣ ಭಾರತ ಸೇರಿದಂತೆ ಬಾಲಿವುಡ್ನ ಪೋಸ್ಟರ್ ಕೂಡ ಈಗ ರಿಲೀಸ್ ಆಗಿದೆ. ಹಾಗೆ ಈ ಒಂದು ಪೋಸ್ಟರ್ ನೋಡಿದವರು ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಿಷಬ್ ಶೆಟ್ರ ಜನ್ಮದಿನಕ್ಕೆ ಕಾಂತಾರ ಅಪ್ಡೇಟ್ ಬರ್ತಾ ಇದೆ ಅನ್ನುವ ನಿರೀಕ್ಷೆ ಖಂಡಿತವಾಗಿಯೂ ಇತ್ತು. ಆ ನಿರೀಕ್ಷೆ ಈಗ ಪೂರ್ತಿಯಾಗಿದೆ ಅಂತಲೇ ಹೇಳಬಹುದು. ಇದರ ಜೊತೆಯಲ್ಲಿ ಕೆಲವರಲ್ಲಿ ಇದ್ದ ಆತಂಕವನ್ನು ಕೂಡ ಹೊಂಬಾಳೆ ಸಂಸ್ಥೆ ದೂರ ಮಾಡಿದೆ. ಹೌದು, ಅಸಲಿಗೆ ಎಲ್ಲರಿಗೂ ಗೊತ್ತಿರುವಂತೆ ಕಾಂತಾರ ಸುತ್ತಮುತ್ತ ಸಾಲು ಅವಘಡಗಳು ಸಂಭವಿಸಿದ್ದವು, ಸಾವು ನೋವುಗಳಾಗಿದ್ದವು. ಹೀಗಾಗಿ ಕಾಂತಾರ ಚಿತ್ರದ ಮೊದಲ ಭಾಗ ಅಂದುಕೊಂಡ ದಿನದಿಂದ ಈವರೆಗೂ ಬಿಡುಗಡೆ ಆಗುವುದೇ ಇಲ್ಲವೇನೋ ಎಂದಂತೆ ಕೆಲವರು ಅಂದುಕೊಂಡಿದ್ದರು. ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಸಹ ಆಗಿತ್ತು. ಆದರೆ ಈಗ ಅಂತೆ-ಕಂತೆಗಳಿಗೆಲ್ಲ ಚಿತ್ರತಂಡ ಬ್ರೇಕ್ ಹಾಕಿದ್ದು, ಬಿಡುಗಡೆಯ ದಿನಾಂಕದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈ ಮೊದಲು ನಿರ್ಧಾರವಾದಂತೆ ಚಿತ್ರ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಪ್ರಯುಕ್ತ ಬಿಡುಗಡೆಯಾಗಲಿದೆ ಎಂಬ ಸಂದೇಶವನ್ನು ತಮ್ಮ ಹೊಸ ಪೋಸ್ಟರ್ನ ಮೂಲಕ ನೀಡಿದೆ. ಇನ್ನು ಬಿಡುಗಡೆಯಾದ ಹೊಸ ಪೋಸ್ಟರ್ನಲ್ಲಿ ರಿಷಬ್ ಶೆಟ್ಟಿ ರಕ್ತಸಿಕ್ತ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಿಂಭಾಗದಲ್ಲಿ ಬೆಂಕಿ ದಗದಗಿಸುತ್ತಿದ್ದು, ರಿಷಬ್ ಮುಖದಲ್ಲಿ ಕೆಂಡದಂತಹ ಕೋಪ ಇದೆ. ಸದ್ಯ ಈ ಪೋಸ್ಟರ್ ಡಿಸೈನ್ ಸ್ಟಾರ್ ಅಭಿಮಾನಿಗಳಿಗೆ ಸಖತ್ ಖುಷಿಯನ್ನು ನೀಡುತ್ತಿದೆ. ಚಿತ್ರದ ಮೇಲಿನ ನಿರೀಕ್ಷೆಗಳನ್ನು ಕೂಡ ಈ ಪೋಸ್ಟರ್ ಹೆಚ್ಚಿಸಿದೆ. ಪೋಸ್ಟರ್ ಜೊತೆ ದಂತಕಥೆಯ ಮುನ್ನುಡಿ, ಆ ನುಡಿಗೊಂದು ಪರಿಚಯ, ಮನದಾಳದ ಕತೆಗೆ ಮತ್ತೊಮ್ಮೆ ಸ್ವಾಗತ ಎಂಬ ಸಾಲುಗಳನ್ನು ಬರೆದು ಹೊಂಬಾಳೆ ಸಂಸ್ಥೆ ರಿಷಬ್ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದೆ. ಇನ್ನು ಅಕ್ಟೋಬರ್ 3ನೇ ವಾರದಲ್ಲಿ ದೀಪಾವಳಿ ಹಬ್ಬ ಕೂಡ ಇದೆ. ಹೀಗಾಗಿಯೇ ವ್ಯವಹಾರದ ದೃಷ್ಟಿಯಿಂದ ಎಲ್ಲ ಲೆಕ್ಕಾಚಾರ ಹಾಕಿಕೊಂಡೇ ಗಾಂಧಿ ಜಯಂತಿಯನ್ನು ತಮ್ಮ ಚಿತ್ರದ ಬಿಡುಗಡೆಗೆ ಚಿತ್ರತಂಡ ಆಯ್ಕೆ ಮಾಡಿದೆ ಎನ್ನುವ ಮಾತು ಸದ್ಯ ಕೇಳಿ ಬರುತ್ತಿದೆ. ಇನ್ನುಳಿದಂತೆ ಬರೋಬ್ಬರಿ 25 ಎಕರೆ ಪ್ರದೇಶದಲ್ಲಿ ಬೃಹತ್ ಸೆಟ್ ಹಾಕಿ ಕಾಂತಾರ ಚಾಪ್ಟರ್ 1 ಚಿತ್ರದ ಚಿತ್ರೀಕರಣ ಮಾಡಲಾಗಿದೆ. ಚಿತ್ರಕ್ಕೆ ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ತಂತ್ರಜ್ಞರು ಕೂಡ ಕೈ ಜೋಡಿಸಿದ್ದಾರೆ. 45ರಿಂದ 50 ದಿನಗಳ ಕಾಲ 3000ಕ್ಕೂ ಹೆಚ್ಚು ಜೂನಿಯರ್ ಆರ್ಟಿಸ್ಟ್ಗಳು ಈ ಚಿತ್ರಕ್ಕೆ ಹಗಲಿರುಳು ಬೆವರು ಸುರಿಸಿದ್ದಾರೆ. ಮೊದಲ ಭಾಗಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿ ಎರಡನೇ ಭಾಗ ಪ್ರೇಕ್ಷಕರ ಮುಂದೆ ಬರಲಿದೆ. 1000 ಕೋಟಿ ರು ಕಲೆಕ್ಷನ್ ಟಾರ್ಗೆಟ್ ಮಾಡಿ ಸಿನಿಮಾ ಕಟ್ಟಿಕೊಡಲಾಗಿದ್ದು, ಚಿತ್ರದ ಚಿತ್ರೀಕರಣ ಪೂರ್ಣಗೊಂಡಿದೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಭರದಿಂದನೇ ಸಾಗುತ್ತಿವೆ. ಅಂದಹಾಗೆ ಈ ಬಾರಿ ಗಾಂಧಿ ಜಯಂತಿ ಗುರುವಾರ ಬಂದಿದೆ. ಇನ್ನು ಕೇವಲ ಕನ್ನಡ ಮಾತ್ರವಲ್ಲ, ಈ ಬಾರಿ ಕಾಂತಾರ ಚಾಪ್ಟರ್ 1 7 ಭಾಷೆಗಳಲ್ಲಿ ಬಿಡುಗಡೆ ಆಗಲಿದೆ. ಎಲ್ಲ ಭಾಷೆಯ ಚಿತ್ರಪ್ರೇಮಿಗಳಿಗೆ ಕೂಡ ಈ ಚಿತ್ರದ ಮೇಲೆ ವ್ಯಾಪಕವಾದ ನಿರೀಕ್ಷೆಗಳಿವೆ. ಈ ಹಿನ್ನೆಲೆ ಗುರುವಾರ, ಶುಕ್ರವಾರ ಮತ್ತು ಶನಿವಾರ, ಭಾನುವಾರ ಬಾಕ್ಸ್ ಆಫೀಸ್ನಲ್ಲಿ ಕಾಂತಾರ ಭಾರೀ ಕಲೆಕ್ಷನ್ ಮಾಡುವುದಂತೂ ಗ್ಯಾರಂಟಿ ಇದೆ. ಆಸ್ಕರ್ ಪ್ರಶಸ್ತಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡೇ ಕಾಂತಾರ ಪ್ರೀಕ್ವೆಲ್ ಸಿನಿಮಾವನ್ನ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡುತ್ತಿದೆ. ಈ ಚಿತ್ರವನ್ನು ಆಸ್ಕರ್ ಸ್ಪರ್ಧೆಯ ಅಂಗಳಕ್ಕೆ ತಲುಪಿಸಲು ಈಗಿನಿಂದಲೇ ಪ್ರಯತ್ನ ನಡೆಸಿರುವುದಾಗಿ ಹೊಂಬಾಳೆ ಫಿಲ್ಮ್ಸ್ನ ಸಹ ಸಂಸ್ಥಾಪಕ ಚಲುವೇಗೌಡ ಅವರು ಇತ್ತೀಚೆಗೆ ತಿಳಿಸಿದ್ದಾರೆ. ಕಾಂತಾರ ಚಾಪ್ಟರ್ 1
ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗುತ್ತಿದ್ದು ಕುಂದಾಪುರದಲ್ಲಿ ಚಿತ್ರದ ಚಿತ್ರೀಕರಣ ಅದ್ಭುತವಾಗಿ ನಡೆಯುತ್ತಿದೆ. ತಮ್ಮ ಪಾತ್ರದ ಸಲುವಾಗಿ ರಿಷಬ್ ಶೆಟ್ಟಿ ಕಳರಿಯ ಪಟ್ಟು ತರಬೇತಿ ಸಹ ಪಡೀತಾ ಇದ್ದಾರೆ. ತೆಲುಗಿನ ಹಿಟ್ ಸಿನಿಮಾ RRRನ ಆಕ್ಷನ್ ನಿರ್ದೇಶಕರಾಗಿದ್ದ ಟೋಡರ್ ಲ್ಯಾಜರೋವ್ ಕಾಂತಾರದ ಸಾಹಸ ದೃಶ್ಯಗಳಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ. 2022ರಲ್ಲಿ ತೆರೆಕಂಡು ಹೊಸ ದಾಖಲೆ ಬರೆದಿದ್ದ ಕಾಂತಾರ ಸಿನಿಮಾ ರಿಷಬ್ ಶೆಟ್ಟಿ ಸಿನಿಗ್ರಾಫ್ಗೆ ದೊಡ್ಡ ತಿರುವು ನೀಡಿತ್ತು. ಬಾಕ್ಸ್ ಆಫೀಸ್ನಲ್ಲೂ ದೊಡ್ಡ ಮೊತ್ತವನ್ನು ಬಾಚಿತ್ತು. ಆರಂಭದಲ್ಲಿ ಕನ್ನಡದಲ್ಲಷ್ಟೇ ತೆರೆಕಂಡು ಬಳಿಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಿಂಚಿತ್ತು. ಇದೀಗ ಕಾಂತಾರ ಪ್ರಿಕ್ವೆಲ್ ಶೂಟಿಂಗ್ ಪೂರ್ಣಗೊಂಡಿದ್ದು ಚಿತ್ರತಂಡ ಬಿಡುಗಡೆಗೆ ತಯಾರಿ ನಡೆಸಿದೆ. ರಿಷಬ್ ಶೆಟ್ಟಿ ಹಿಂದೆಂದೂ ಕಾಣದ ಲುಕ್ನಲ್ಲಿ ಇಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದೊಂದು ಆಧ್ಯಾತ್ಮ ಮತ್ತು ಸಾಹಸಗಾಥೆಯ ಸಮ್ಮಿಶ್ರಣ ಎಂದು ಚಿತ್ರತಂಡ ಹೇಳಿದೆ. ಒಟ್ಟಿನಲ್ಲಿ ಕಾಂತಾರ ಚಾಪ್ಟರ್ 1 ಬಾಕ್ಸ್ ಆಫೀಸ್ ಸುಲ್ತಾನ ಆಗುತ್ತದೆಯೋ ಅಥವಾ ಆಸ್ಕರ್ ಸಾಲಿನಲ್ಲಿ ನಿಂತು ಆಸ್ಕರ್ ಪ್ರಶಸ್ತಿಯನ್ನು ಬಾಚಿಕೊಳ್ಳುತ್ತದೆಯೋ ನೋಡೋಣ, ಕಾದು ನೋಡೋಣ. ಮತ್ತಷ್ಟು ಸುದ್ದಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ.